ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಟೈಟಲು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಟ್ರೈನ್ ಜರ್ನಿ ಅಂತ. ನಾನಿವಾಗ ಟ್ರಾವೆಲ್ ಮಾಡ್ತಾ ಇರೋದು ಮಂಗಳೂರಿಂದ ಬೆಂಗಳೂರು, ಅಂದರೆ ಮಂಗಳೂರಿಂದ ಯಶವಂತಪುರ ಹೋಗುವ ಗೋಮಟೇಶ್ವರ ಎಕ್ಸ್ಪ್ರೆಸ್ಸಲ್ಲಿ. ಬಟ್ ನಾನು ಎಂಟು ಜರ್ನಿ ಮಾಡ್ತಿಲ್ಲ, ನಾನು ಮಾಡ್ತಿರೋದು ಸುಬ್ರಹ್ಮಣ್ಯ ರೋಡಿಂದ ಯಶವಂತಪುರವರೆಗೂ ಜರ್ನಿ. ಸೊ ನಾನು ಸದ್ಯಕ್ಕೆ ಬಂದುಬಿಟ್ಟಿದ್ದೀನಿ ಸುಬ್ರಹ್ಮಣ್ಯ ರೋಡು. ನೀವು ನೋಡ್ಬೋದು ಅಂಡರ್ ರೀಡೆವಲಪ್ಮೆಂಟ್ ಇದೆ, ಬಟ್ ಈ ಸ್ಟ್ರಕ್ಚರ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಝೂಮ್ ಮಾಡ್ತೀನಿ ನೋಡಿ, ಆ ವಿಂಡೋ ಟಾಪಲ್ಲಿ ನೋಡಿ, ಸ್ಟ್ರಕ್ಚರ್ ಮಾತ್ರ ಸಕ್ಕದಾಗಿ ಒಂದು ಟೆಂಪಲ್ ವೈಬ್ ಕೊಟ್ಟಿದ್ದಾರೆ ಗುರು, ಸಕ್ಕದಾಗಿ ಕಾಣಿಸ್ತಿದೆ. ಸೊ ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ಆ್ಯಕ್ಚುಲಿ ನಾವು ಒಳಗಡೆ ಹೋಗಿಲ್ಲ, ಯಾಕಂದರೆ ಫ್ರೆಶ್ ಅಪ್ ಎಲ್ಲ ಆಗಿದ್ದಿಲ್ಲ. ನಾವು ಬೆಳಗ್ಗೆ ಟ್ರೈನ್ ಇಟ್ಕೊಂಡ್ಬಂದ್ರಿ, ರೀಚ್ ಆದ್ರಿ, ಹೋದ್ರಿ ಫಟಾಫಟ ಅಲ್ಲಿ ತಿಂಡಿ ಮಾಡ್ಕೊಂಡು ವಾಪಸ್ ಬಂದ್ರಿ. ಸೊ ನೀವೇನಾದರೂ ಬರಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇಲ್ಲಿವರೆಗೂ ಧರ್ಮಸ್ಥಳ ಬಸ್ ನೀವು ಇಟ್ಕೊಬೋದು. ಧರ್ಮಸ್ಥಳ ಬಸ್ ಸ್ವಲ್ಪ ಔಟ್ರಲ್ಲಿ 1 ಕಿಲೋಮೀಟರ್ ದೂರ ಡ್ರಾಪ್ ಮಾಡುತ್ತೆ. ಸೊ 35 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿಂದ ನೀವು ನಡ್ಕೊಂಬರ್ಬೋದು 1 ಕಿಲೋಮೀಟರ್ ಅಥವಾ 800 ಮೀಟರ್ಸು. ಇಲ್ಲಾಂದರೆ ಇನ್ನೊಂದು ಆಪ್ಷನ್ ಏನಂದರೆ ನೀವು ಆಟೋಲ್ಲಿ ನಾವು ಬಂದ್ರಿ. ಈಗ 3 ಜನ, ಪರ್ ಪರ್ಸನ್ 300 ಆಯಿತು, ಪರ್ ಪರ್ಸನ್ 100 ಆಯಿತು. ಸೊ ಟೋಟಲ್ ಆಟೋ ಚಾರ್ಜು ನಮಗೆ 300 ಆಗಿದೆ. ಸೊ ನಿಮಗೆ ಈ ವಿಡಿಯೋಲ್ಲಿ ಎಲೆಕ್ಟ್ರಿಫಿಕೇಷನ್ ಅಪ್ಡೇಟ್ ಪಕ್ಕ ಕೊಡಲೇಬೇಕಾಗತ್ತೆ. ಮತ್ತು ನಾನು ಲಾಸ್ಟು ರನ್ ಮಾಡಿದೆ ಈ ಟ್ರೈನ್ದು, ಐ ಗೆಸ್ 30th ಮೇ ಏನೋ ಇತ್ತು ಬೆಂಗಳೂರಿಂದ ಮಂಗಳೂರವರೆಗೂ. ಸೊ ನಾನು ರುದ್ರಾಬಾಯಿ ಮಾಡಿದ್ವಿ. ಸೊ ಇವತ್ತು ನಾವಿಬ್ಬರು ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಿರೋದು, ತೋರಿಸ್ತೀನಿ. ಅವರೆಲ್ಲ ಒಳಗಡೆ ಹೋಗಿದ್ದಾರೆ, ನಾನು ಹೊರಗಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಬೇಕಿತ್ತು. ಸೊ ಬನ್ನಿ ಒಳಗಡೆ ಹೋಗೋಣ, ಮತ್ತು ನೋಡೋಣ ಒಳಗಡೆ ಹೆಂಗೆ ಚೇಂಜ್ ಆಗಿದೆ ಈ ರೀಡೆವಲಪ್ಮೆಂಟ್ ಫೇಸಲ್ಲಿ. ಸೊ ನೀವು ಸ್ಟೇಷನಲ್ಲಿ ಎಂಟ್ರಿ ಕೊಡ್ತೀರ, ಲೆಫ್ಟ್ ಸೈಡು ಹೊಸ ಬುಕ್ಕಿಂಗ್ ಆಫೀಸು ಮಾಡಿದ್ದಾರೆ. ಸೊ ಇನ್ನೂ ಅದು ವರ್ಕಿಂಗ್ ಫೇಸಲ್ಲಿ ಇಲ್ಲ. ರೈಟ್ ಸೈಡಲ್ಲಿ ನಿಮ್ಗೊಂದು ಚಿಕ್ಕ ಬುಕ್ಕಿಂಗ್ ಆಫೀಸ್ ಸಿಗುತ್ತೆ, ಅಲ್ಲಿ ಸದ್ಯಕ್ಕೆ ಟಿಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಬೇಗನೆ ಓಪನ್ ಆಗುತ್ತೆ. ನೀವು ಹಂಗೆ ಎಂಟ್ರಿ ಮಾಡ್ಕೊಂಬಂದರೆ ನೋಡಿ ಏನು ಸಕ್ಕದಾಗಿ ಅಂಡರ್ ರೀಕನ್ಸ್ಟ್ರಕ್ಷನ್ ಇದೆ ಗುರು. ಓಪನಿಂಗ್ ಐ ಗೆಸ್ ಬೇಗನೆ ಇರ್ಬೋದು, ಯಾಕಂದರೆ ಆಲ್ಮೋಸ್ಟ್ ಐ ಗೆಸ್ 80%, 70 to 80% ಕೆಲಸ ಮುಗಿದಿದೆ. ನೀವು ನೋಡ್ಬೋದು ಇನ್ನೂ ನಡೀತಿದೆ 30% ಕೆಲಸ. ಬಟ್ ಸಕ್ಕದಾಗಿ ರೀಡೆವಲಪ್ ಮಾಡ್ತಿದ್ದಾರೆ ಗುರು, ನನಗಂತೂ ಹೆವಿ ಇಷ್ಟ ಆಯಿತು. ಸೊ ಟ್ರಾವೆಲ್ ಮಾಡ್ತಿರೋ ನಾವು ತಿರ್ಗಾ ನಮ್ಮ ರುದ್ರಾಬಾಯಿ, ನಮ್ಮ ಸುಹಾಸ್. ಅಣ್ಣ ಸ್ವಲ್ಪ ಸ್ಮೈಲ್ ಮಾಡಬೇಕಣ್ಣ. ನೀವು ರುದ್ರಾಬಾಯಿ ವೀಡಿಯೋಲು ಸ್ಮೈಲ್ ಮಾಡಲ್ಲ, ಯಾರ ವೀಡಿಯೋಲು ಸ್ಮೈಲ್ ಮಾಡಲ್ಲ, ಏನಣ್ಣ? ಯಾರ ಜೊತೆ ವೀಡಿಯೋ ಕಾಲು? ಯಾರ ಜೊತೆನಾ? ಸೊ ನಾವು ಹೋಗ್ತಿದ್ದೀವಿ. ಮತ್ತು ಇನ್ನೊಂದು ಆ್ಯಕ್ಚುಲಿ ರೀಸೆಂಟ್ ಇಯರ್ಸಲ್ಲಿ ನಮ್ಮ ರೈಲ್ವೆ ಸ್ಟೇಷನ್ಸ್ ಮಾತ್ರ ರೀಡೆವಲಪ್ ಆಗಿರೋದು ಸಕ್ಕತ್ತಾಗಿ ಆಗಿದೆ ಗುರು. ನಾನೇ ಶಾಕ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ. ಇಷ್ಟೊಂದು ರೀಡೆವಲಪ್ಮೆಂಟು, ಇಷ್ಟೊಂದು ಒಳ್ಳೆಯದಾಗಿ ಎಲ್ಲ ಮಾಡ್ತಿದ್ದಾರೆ. ಇದು ಕರೆಕ್ಟಾ ಇಲ್ಲ ಅಂತ ನೀವು ಕಾಮೆಂಟಲ್ಲಿ ನಂಗೆ ತಿಳಿಸಿ, ನಾನು ಕರೆಕ್ಟಾಗಿ ಹೇಳ್ತಿದ್ದೀನ ಅಥವಾ ಇಲ್ಲ ಅಂತ. ಇದು ನಮ್ಮ ಟ್ರೈನ್ ಅರೈವ್ ಆಗ್ತಿದೆ, WDP 4D ಲೀಡಿಂಗು. ನಂಬರ್ 16576 ಗೋಮಟೇಶ್ವರ ಎಕ್ಸ್ಪ್ರೆಸ್ ತಲುಪಿದೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ. ನಾವು ಟ್ರಾವೆಲ್ ಮಾಡ್ತೀವಿ ಸ್ಲೀಪರ್ ಕ್ಲಾಸಲ್ಲಿ. ಸ್ಲೀಪರ್ ಇರೋದು ಒಂದೇ ಒಂದು ಕೋಚ್ ಇದರಲ್ಲಿ. ಮತ್ತು ನಿಮಗೆ 2 ವಿಸ್ಟಾಡೋಮ್ ಸಿಗುತ್ತೆ, 1 3rd AC ಸಿಗುತ್ತೆ, ಒಂದು AC ಚೇರ್ ಕಾರ್ ಸಿಗುತ್ತೆ. ಅದಾದಮೇಲೆ ನಿಮಗೆ 3 ಮಂದಿ ಸೆಕೆಂಡ್ ಸೀಟಿಂಗ್ ಸಿಗುತ್ತೆ, 3 ಮಂದಿ ನಿಮಗೆ ಇದರಲ್ಲಿ ಜನರಲ್ ಸಿಗುತ್ತೆ. ಸೊ ರೇಕ್ ಶೇರಿಂಗ್ ಇದು ಮಾಡೋದು ಗೋಮಟೇಶ್ವರ ಎಕ್ಸ್ಪ್ರೆಸ್ಸು, ಕಾರವಾರ ಎಕ್ಸ್ಪ್ರೆಸ್ಸು, ಅದಾದಮೇಲೆ ನಮ್ಮ ಮಂಗಳೂರು ಜಂಕ್ಷನ್ ವೀಕ್ಲಿ ಎಕ್ಸ್ಪ್ರೆಸ್ ಜೊತೆ. ಸೊ ವೀಕ್ಲಿ ಎಕ್ಸ್ಪ್ರೆಸ್ಸು ಗೋಮಟೇಶ್ವರ ಎಕ್ಸ್ಪ್ರೆಸ್ಸು ಬೆಳಗ್ಗೆ 7 ಗಂಟೆಗೆ ಮಂಗಳೂರು ಜಂಕ್ಷನಿಂದ ಹೊರಡುತ್ತೆ. ಬಟ್ ನಮ್ಮ ಕಾರವಾರ ಎಕ್ಸ್ಪ್ರೆಸ್ಸು ಬೆಳಗ್ಗೆ 11:15 ಏನೋ ಮಂಗಳೂರು ಜಂಕ್ಷನಿಂದ ಹೊರಡುತ್ತೆ. ಇದು 9:29 AM ನಾವು ಡಿಪಾರ್ಚರ್ ತೊಗೊಂಡ್ಬಿಟ್ರಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನಿಂದ. ನಮ್ಮ ಟ್ರೈನ್ ಆ್ಯಕ್ಚುಲಿ ಇಲ್ಲಿ 16 minutes ಡಿಲೇ ಬಂದಿತ್ತು. 9 o'clock ಬರುವ ಟೈಮಿಂಗು, 9:10 ಡಿಪಾರ್ಚರ್ ಟೈಮಿಂಗು. ಬಟ್ ಡಿಲೇ ಬಂದರೆ ಅದಕ್ಕೆ ಡಿಲೇ ಹೊಡ್ತಿದ್ದೀವಿ. ಇಲ್ಲಿ ನಮ್ಮ ಟ್ರೈನ್ಗೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡಿರ್ತಾರೆ. ಬ್ಯಾಂಕರ್ಸ್ ಅಂದರೆ ಹಿಂದ್ಗಡೆ 2 ಲೋಕೋಮೋಟಿವ್ ಅಟ್ಯಾಚ್ ಮಾಡಿರ್ತಾರೆ.
ನೀವು ಎಲೆಕ್ಟ್ರಿಕ್ ಪೋಲ್ಸು ಇನ್ಸ್ಟಾಲ್ಡು ಮತ್ತು OHE ವೈರ್ದೆಲ್ಲ ನೀವು ನೋಡ್ಬೋದು. ಸೊ ಕಂಪ್ಲೀಟ್ ಎಲೆಕ್ಟ್ರಿಫಿಕೇಷನ್ ಆಗಿದೆ ಈ ರೂಟಲ್ಲಿ. ಮತ್ತು ಐ ಗೆಸ್ ಟೆಸ್ಟಿಂಗು ರೀಸೆಂಟಾಗಿ ನಡೆದಿದೆ. ಸೊ ಅದು ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಆಗಿದೆ. ವ್ಯಾಪ್ 7 ಇತ್ತು, WAP7 ಟೆಸ್ಟಿಂಗ್ ಮಾಡಿದಾಗ ನೀವು ನೋಡ್ಬೋದು. OHE ವೈರ್ಸ್ ಎವ್ರಿಥಿಂಗ್ ಇನ್ಸ್ಟಾಲ್ಡ್ ಗುರು, 1 to all ಫುಲ್ ಇನ್ಸ್ಟಾಲ್ ಆಗಿದೆ. ಈ ರೂಟಲ್ಲಿ ನಿಮಗೆ ಅರೌಂಡ್ 57 ಟನಲ್ಸು, ಅರೌಂಡ್ 108+ ಬ್ರಿಡ್ಜಸ್ಸು, ಲೈಕ್ ಚಿಕ್ಕದು ದೊಡ್ಡದು ಎಲ್ಲ ಸೇರಿಸಿ, ಮತ್ತು ಹೆವಿ ಕರ್ವ್ಸು. ಈ ಘಾಟ್ ಸೆಕ್ಷನ್ ಮಾತ್ರ ಒಂದು ಲವ್ ಗುರು ನಮಗೋಸ್ಕರ ಅಂತೂ. ಹೆವಿ ಅಂದರೆ ಹೆವಿ ಈ ಘಾಟ್ ಸೆಕ್ಷನ್. ಅದು ರೈನಿ ಸೀಸನ್ ಅಂತೂ ಇನ್ನೂ ಹೆವಿ ಅನಿಸುತ್ತೆ. ರೈನಿ ಸೀಸನಲ್ಲಿ ಸದ್ಯಕ್ಕೆ ಕ್ಲೋಸ್ ಆಗಿತ್ತು, ನೆಕ್ಸ್ಟ್ ರೈನಿ ಸೀಸನಲ್ಲಿ ಟ್ರೈ ಮಾಡೋಣ. ಇದು ನಮ್ಮ ಟ್ರೈನ ದೋನಿಗಲ್ ರೈಲ್ವೆ ಸ್ಟೇಷನ್ ತಲುಪಿದ್ದಾರೆ. ಐ ಗೆಸ್ ಇವಾಗ ನಮ್ಮದು ಕ್ರಾಸಿಂಗ್ ಆಗುತ್ತೆ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಅಂದರೆ ನಮ್ಮ ಈ ಟ್ರೈನ್ದು ರೇಕ್ ಶೇರಿಂಗ್ ಜೊತೆ. ನೋಡೋಣ ಮುಂದೆ ಹೋಗೋಣ ಕ್ಯಾಪ್ಚರ್ ಮಾಡೋಕ್ಕೆ. ಇದು ನಾವು ಮುಂದೆ ಕ್ರಾಸಿಂಗ್ ಕ್ಯಾಪ್ಚರ್ ಮಾಡೋಕ್ಕೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ನಿಮ್ಗೊಂದು ಚಿಕ್ಕ ವಾಟರ್ ಫಾಲ್ ಕಾಣಿಸುತ್ತೆ.
ಡೋನಿಗಲ್ ರೈಲ್ವೆ ಸ್ಟೇಷನ್ ಹತ್ರನೇ. ಬ್ರೇಕರ್ಸ್ ಇದು ನಮ್ಮದು ಗೋಮಟೇಶ್ವರ ಎಕ್ಸ್ಪ್ರೆಸ್ ನಿಂತ್ಕೊಂಡಿದೆ. ಪಕ್ಕದಲ್ಲಿ ಕಾರವಾರ ಎಕ್ಸ್ಪ್ರೆಸ್ ಬಂದು ನಿಂತ್ಕೊಳತ್ತೆ. ಯಾಕೆಂದರೆ ರೇಕ್ ಶೇರಿಂಗ್ ನಮ್ಮ ಟ್ರೈನ್ ಇದ್ರ ಜೊತೆನೇ ಮಾಡೋದು. 16515 16516 ಅದಕ್ಕೂ ಪ್ರೊಸೀಡಿಂಗ್ ಸಿಗ್ನಲ್ ಇಲ್ಲ, ನಮಗೂ ಇಲ್ಲ. ಇದು ನಾವು ಹೊರಟ್ಬಿಟ್ಟಿದ್ದೀವಿ ಡೋನಿಗಲಿಂದ. ಕ್ರಾಸಿಂಗ್ ಮುಗಿದ್ದಿಲ್ಲ ನಮ್ಮದು. ನೆಕ್ಸ್ಟು ಸಕಲೇಶ್ಪುರ. ಗುರು, ಇದು ನಾವು ತಲುಪಿದ್ದೀವಿ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗ್ 11:30 AM. 10 ನಿಮಿಷ ಸ್ಟಾಪ್ ಸಿಗುತ್ತೆ. ಯಾಕಂದರೆ ಇಲ್ಲಿ ಬ್ಯಾಂಕಸ್ ಅಟ್ಯಾಚ್ ಮಾಡಿರ್ತಾರಲ್ಲ, ಅದು ಡಿಟ್ಯಾಚ್ ಮಾಡ್ತಾರೆ. ನಾವು ಸದ್ಯಕ್ಕೆ ಬಂದೀವಿ ಅಪ್ರಾಕ್ಸಿಮೇಟ್ಲಿ 40 ಮಿನಿಟ್ಸ್ ಡಿಲೇ, ಅಂದರೆ 12:13 PM. ಸೊ ನಾನು ಮುಂದೆ ಬಂದುಬಿಟ್ಟಿದ್ದೆ ಥಂಬ್ನೇಲ್ ತೊಗೊಳಕ್ಕೆ. ಯಾಕಂದರೆ ನೀವು ನೋಡಿದ್ರಲ್ಲ ಥಂಬ್ನೇಲು, ನೀವು ನೋಡಿರ್ತೀರಲ್ಲ ಅದೇ ಹಿಡಿಯಾಗಿ ಆ್ಯಕ್ಚುಲಿ ಸಕಲೇಶ್ಪುರದಲ್ಲಿ. ಸೊ ಎಲೆಕ್ಟ್ರಿಫಿಕೇಷನ್ ಫುಲ್ ಆಗಿದೆ, ಎಂಡ್ ಟು ಎಂಡು ಟೆಸ್ಟಿಂಗು ನಡೆದಿದೆ. ನಿಮಗೆ ನ್ಯೂಸ್ ಬಂದಿರುತ್ತೆ. ಇವಾಗ ವೆಯ್ಟಿಂಗ್ ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ರನ್ನಿಂಗ್ ವೆಯ್ಟಿಂಗ್ ಮಾತ್ರ. ಸೊ ವಂದೇ ಭಾರತ್ ನೋಡೋಣ ಯಾವಾಗ ರನ್ ಮಾಡ್ತಾರೆ. ಮತ್ತು ಡಿಮ್ಯಾಂಡ್ ಇರೋದು 5 hours 4 hours ರನ್ ಮಾಡಬೇಕಂತೆ. ಅದು ಸ್ವಲ್ಪ ಚಾನ್ಸ್ ಇಲ್ಲ, ಒಂದು 7 hours ತೊಗೊಳುತ್ತೆ. ಬಟ್ ಬೇಗ ಲೈಕ್ ಫಸ್ಟು ಎಲೆಕ್ಟ್ರಿಕ್ ಲೋಕೋಮೋಟಿವ್ ರನ್ ಆಗಬೇಕು ಈ ರೂಟಲ್ಲಿ. ಸದ್ಯಕ್ಕೆ ಡೀಸೆಲ್ ರನ್ ಆಗ್ತಿದೆಯಲ್ಲ, ಸೊ ಎಲೆಕ್ಟ್ರಿಕ್ ಲೋಕೋಮೋಟಿವ್ ರನ್ ಆದಮೇಲೆ ಅದಾದಮೇಲೆ ವಂದೇ ಭಾರತ್ ಏನಾದರೂ ಚರ್ಚೆ ಆಗಬಹುದು. ನೋಡೋಣ ಯಾವಾಗ. ಐ ಗೆಸ್ 1 month or something, 1.5 monthಲ್ಲಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ರೂಟಲ್ಲಿ. ಸೊ EMDs ಎಲ್ಲ ನೀವು ಬಾಯ್ ಹೇಳಬೇಕಾಗತ್ತೆ. ನಿಮ್ಗೆ ಏನಾದರೂ EMD ಎಂಜಾಯ್ ಮಾಡಬೇಕಂತ ಈ ರೂಟಲ್ಲಿ ದಯವಿಟ್ಟು 1 ತಿಂಗಳು 1.5 ತಿಂಗಳಲ್ಲಿ ಬಂದುಬಿಡಿ ಎಂಜಾಯ್ ಮಾಡೋಕ್ಕೆ. ಬಟ್ ನಿಮ್ಗೆ ಅದು ಸೀನ್ ಏನು ಅಷ್ಟೊಂದು ಎಂಜಾಯ್ ಮಾಡೋಕ್ಕೆ ಸಿಗೋಲ್ಲ. ಬಟ್ ಒಂದು ನಾರ್ಮಲಾಗಿ ಏನಾದರೂ ಎಂಜಾಯ್ ಮಾಡಬೇಕಂದ್ರೆ ರೂಟ್ ನೋಡಬೇಕು, EMD ಒಂದು ಕೇಳಿಸ್ಕೊಬೇಕಂದ್ರೆ ಈ ರೂಟಲ್ಲಿ ಬಂದು ಎಂಜಾಯ್ ಮಾಡಿ. ಲಿಂಕ್ ಆಲ್ರೆಡಿ ಹೇಳ್ದನಲ್ಲ, WDB 4D ಸುಬ್ರಹ್ಮಣ್ಯ ರೋಡಲ್ಲಿ. ಸೊ KGMದು 40362 ನಮಗೆ ಲಿಂಕ್ ಆಗಿರೋದು. ಇದು ಇಲ್ಲಿ ನಾವು ಲಂಚ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಪಲಾವ್ ಮೊಸರನ್ನ, ಚಿಪ್ಸು ಏನೇನೋ ತೊಗೊಂಡ್ಬಿಟ್ಟಿದ್ವಿ. ಮತ್ತು ಅಪ್ರಾಕ್ಸಿಮೇಟ್ಲಿ 9 minutes ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ವಿ ಸಕಲೇಶ್ಪುರ ರೈಲ್ವೆ ಸ್ಟೇಷನ್ನಿಂದ. ನೀವು ಎಕ್ಸ್ಟ್ರೀಮ್ ರೈಟ್ ನೋಡ್ತಿದ್ದೀರಲ್ಲ, ಅದು ಹಾಸನದಿಲ್ಲ. ಹಾಸನದಿಂದ ಮೈಸೂರಿಗೆ ಹೋಗಿದ್ದಲ್ಲ, ಇನ್ನು ಅರಸೀಕೆರೆ ಮೈಸೂರು ಮೇನ್ ಲೈನ್ ಅದಾಗ್ಬಿಡುತ್ತೆ.
ನಂಬರ್ 16576 ಮಂಗಳೂರು ಜಂಕ್ಷನು ಯಶವಂತಪುರ ಗೋಮಟೇಶ್ವರ ಎಕ್ಸ್ಪ್ರೆಸ್ ಅದಕ್ಕೆ ತಲುಪಿದೆ. ಹಾಸನ್ ಜಂಕ್ಷನ್ಗೆ ಬರೋ ಟೈಮಿಂಗು 12:45 PM, 10 ನಿಮಿಷ ಸ್ಟಾಪ್ ಸಿಗುತ್ತೆ. 12:55 PM ಹೊರಡೋ ಟೈಮಿಂಗು. ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 25 ಮಿನಿಟ್ಸ್ ಡಿಲೇ. ಅದು ನಾವು ಬಂದಿದ್ದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 1, ಬಟ್ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ ಬಂದಿದ್ದೀವಿ. ಮತ್ತು ನಮ್ಮ ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲಿ ಹಾಸನ್ ಸೋಲಾಪುರ, ಅಂದರೆ ಸೋಲಾಪುರದಿಂದ ಹಾಸನ್ಗೆ ಬರುವ ಬಾಸ್ ಎಕ್ಸ್ಪ್ರೆಸ್ ಸದ್ಯಕ್ಕೆ ನಿಂತಿದೆ. ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಖಾಲಿನೇ ಇದೆ. ಗಾಡಿ ಬರ್ತಿದೆಯಾ ಯಾವುದಾದ್ರೂ ಅರಸೀಕೆರೆಯಿಂದ ನನಗೂ ಗೊತ್ತಿಲ್ಲ ಇನ್ನೂ ಸದ್ಯಕ್ಕೆ. ನಾವು ಬರ್ತಿದ್ದೀವಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು. ಸುಹಾಸ್ ಅಲ್ಲಿದ್ದಾನೆ, ರುದ್ರ ಬ್ರೋ ಒಳಗಡೆ ಹೋದ್ನಾ? ರುದ್ರ ಒಳಗಡೆ ಹೋಗಿದ್ದಾನೆ ಅನಿಸ್ತಿದೆ. ಆಲ್ಮೋಸ್ಟ್ ಹಾಸನು ಇವಾಗ ಬೆಂಗಳೂರು ಜಾಸ್ತಿ ದೂರ ಇಲ್ಲ ಆ್ಯಕ್ಚುಲಿ. ಇದು ನಾವು ಲೇಟ್ ಅರೈವ್ ಆದ್ರಿ ಅಂತ 2-3 ಮಿನಿಟ್ಸಲ್ಲೇ ನಾವು ಹೊರಟ್ಬಿಟ್ಟಿದ್ದೀವಿ ಹಾಸನ್ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಜಂಕ್ಷನ್ ತಾನೇ, ಯಾವ್ಯಾವ ಲೈನ್ ಇಲ್ಲಿಂದ ಹೋಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಬೆಂಗಳೂರು ಹಾಸನ್ ಮೆಮು. ಇದು ನಾವು ತಲುಪಿದ್ದೀವಿ ಹಿರಿಸಾವೆ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ನಮ್ಮದು ಅಫಿಷಿಯಲ್ ಹಾಲ್ಟ್ ಇಲ್ಲ, ಯಾಕಂದರೆ ನಮ್ಮದು ಐ ಗೆಸ್ ಕ್ರಾಸಿಂಗೋಸ್ಕರ ನಾವಿಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಯಶವಂತಪುರ ಮೈಸೂರು ವಯಾ ಹಾಸನ್ ಟ್ರೈನ್ ಜೊತೆ ಕ್ರಾಸಿಂಗ್. ನಾನು ಆ್ಯಕ್ಚುಲಿ ಹಾಸನ ಆದಮೇಲೆ ಫುಲ್ ರೈಲ್ವೆ ಸ್ಟೇಷನ್ ಕವರ್ ಮಾಡ್ತಿಲ್ಲ, ಪ್ರತಿಯೊಂದು ರೈಲ್ವೆ ಸ್ಟೇಷನ್, ಯಾಕಂದರೆ ನಾನು ಹಾಸನ ಮೈಸೂರು ಇಂಟರ್ಸಿಟಿ ಕವರ್ ಮಾಡಬೇಕು. ಸೊ ಅದಕ್ಕೆ, ಯಾಕಂದರೆ ಹಾಸನ ಆದಮೇಲೆ ಪ್ರತಿಯೊಂದು ಸ್ಟಾಪ್ ಕೊಟ್ಟಿದ್ದಾನೆ. ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ, BG ನಗರ, ಕುಣಿಗಲ್ಲು, ಅದಾದ್ಮೇಲೆ ನೆಲಮಂಗಲ, ಪ್ರತಿಯೊಂದು ಪ್ರತಿಯೊಂದು ಸ್ಟಾಪ್ ಕೊಟ್ಟಿದ್ದಾರೆ. ಎಲಿಯೂರು ಎಲ್ಲ ಸ್ಟಾಪ್ ಕೊಟ್ಟಿದ್ದಾರೆ ಈ ಟ್ರೈನ್ಗೆ. ಸೊ ನಾನು ಶತಾಬ್ದಿಯಲ್ಲಿ ಇಂಟರ್ಸಿಟಿಯಲ್ಲಿ ಮಾಡೋ ಅಂತಿದ್ದೀನಿ, ಬೆಂಗಳೂರು ಹಾಸನ ಇಂಟರ್ಸಿಟಿಯಲ್ಲಿ. ನಾನು ನಮಗೆ ಕ್ರಾಸಿಂಗೋಸ್ಕರ ಇಲ್ಲಿ ತಲುಪಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ನಾವು ಹೊರಟ್ಬಿಟ್ಟಿದ್ದೀವಿ. ಅಲ್ಲಿ ನೀವು ನೋಡ್ಬೋದು ನಮ್ಮ ಕ್ರಾಸಿಂಗ್ ಆಗ್ತಿದೆ ಯಶವಂತಪುರ ಮೈಸೂರು ವಯಾ ಹಾಸನ್ ಟ್ರೈನ್ ಜೊತೆ. ಗುರು, ಇದು ನಾವು ತಲುಪಿದ್ದೀವಿ ನೆಲಮಂಗಲ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗ್ 3:14 PM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು 3:41 PM ಬಂದಿದ್ದೀವಿ. ಆಲ್ಮೋಸ್ಟ್ ಬೆಂಗಳೂರು ರೀಚು. ಇನ್ನೂ ಅಪ್ರಾಕ್ಸಿಮೇಟ್ಲಿ 22 ಕಿಲೋಮೀಟರ್ಸು ನಾವು ಬೆಂಗಳೂರು ತಲುಪಿಡ್ತೀವಿ. ನಿದ್ದೆ ಮಾತ್ರ ಸಕ್ಕತ್ತಾಗಿ ಬರ್ತಿದೆ. ನೆಲಮಂಗಲದಲ್ಲಿ ನೀವು ಯಶವಂತಪುರ ಧನ್ಬಾದ್ ಟ್ರೈನು ಆರ್ಕಿ ಆಗಿರೋದು ನೋಡ್ಬೋದು ಗುರು. ಇದು ನೀವು ನೋಡ್ಬೋದು, ನಾವು ಎಂಟ್ರಿ ಹೊಡಿತಿದ್ದೀವಿ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನಲ್ಲಿ. ಸೊ ಒಂದು ಲೈನು ಸಪ್ರೇಟಾಗಿ ಮಂಗಳೂರಿಂದ ಬರ್ತಿದೆ, ಚಿಕ್ಕಬಾನುವಾರವರೆಗೂ ಹೋಗುತ್ತಿದ್ದು. ಅಲ್ಲಿಂದ ನಾವು ಮರ್ಜ್ ಆಗಿಬಿಡ್ತೀವಿ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನಲ್ಲಿ. ಇದೇನಿದೆ ಇದನ್ನ ಹೊರಗೆ ಹಾಕ್ತಿದ್ದೀವಿ ಚಿಕ್ಕಬಾನುವಾರ ರೈಲ್ವೆ ಸ್ಟೇಷನ್ಗೆ.
ಇದು ನಮ್ಮ ಟ್ರೈನ್ ಸದ್ಯಕ್ಕೆ ರೀಚ್ ಆಗಿದೆ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ನು. ಐ ಗೆಸ್ ಅರೈವಿಂಗ್ ಟೈಮು 3:44, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 4:20ಗೆ ಅರೈವ್ ಆಗಿದ್ದೀವಿ. ಸೊ ಬನ್ನಿ ಇವಾಗ ಸ್ವಲ್ಪ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಸೊ ಥಂಬ್ನೇಲ್ ಥಂಬ್ನೇಲ್ ನೋಡಿರ್ತೀರಾ, ವಂದೇ ಭಾರತ್ ಅಪ್ಡೇಟು ಮತ್ತು ಎಲೆಕ್ಟ್ರಿಫಿಕೇಷನ್ ಅಪ್ಡೇಟ್ ಅಂತ ಹಾಕಿರ್ತೀನಿ. ಸೊ ಎಲೆಕ್ಟ್ರಿಫಿಕೇಷನ್ ಅಪ್ಡೇಟ್ ಬಗ್ಗೆ ಮಾತಾಡೋಕೆ ಹೋದರೆ ಕಂಪ್ಲೀಟ್ ಎಲೆಕ್ಟ್ರಿಫಿಕೇಷನ್ನು ಆಗಿದೆ ನಮ್ಮ ಘಾಟ್ ಸೆಕ್ಷನಲ್ಲಿ. ಸೊ ಘಾಟ್ ಸೆಕ್ಷನಲ್ಲಿ ಕಂಪ್ಲೀಟ್ ಆಗಿದೆ ಅಂದರೆ ನಮ್ಮದು ಬೆಂಗಳೂರು ಮಂಗಳೂರು ಲೈನ್ ಫುಲ್ಲು ಎಲೆಕ್ಟ್ರಿಫೈಡ್ ಆಗಿಬಿಟ್ಟಿದೆ. ಸೊ ಬೆಂಗಳೂರಿಂದ ಹಾಸನ್ಗೊಂದು ಇದಿರುತ್ತೆ, ಏನಂತೀವಿ, ಸ್ಪೀಡ್ ಇರುತ್ತೆ ರೆಸ್ಟ್ರಿಕ್ಷನು. ಹಾಸನಿಂದ ಸಕಲೇಶ್ಪುರ ಒಂದು ಸ್ಪೀಡ್ ರೆಸ್ಟ್ರಿಕ್ಷನ್ ಇರುತ್ತೆ, ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ರೋಡ್ ಒಂದು ಸ್ಪೀಡ್ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಸುಬ್ರಹ್ಮಣ್ಯದಿಂದ ಮಂಗಳೂರುವರೆಗೂ ಒಂದು ಸ್ಪೀಡ್ ರೆಸ್ಟ್ರಿಕ್ಷನ್ ಇರುತ್ತೆ. ನನಗನ್ಸೋ ಪ್ರಕಾರ ಲೈಕ್ ಎಲ್ಲರಿಗೂ ಇನ್ಫಾರ್ಮೇಷನ್ ಇದೆ, ಬೆಂಗಳೂರಿಂದ ಹಾಸನವರೆಗೂ 120 ಟಾಪ್ ಸ್ಪೀಡು, ಅದಾದಮೇಲೆ ಮ್ಯಾಕ್ಸಿಮಮ್ ಸ್ಪೀಡು, ಅದಾದಮೇಲೆ ಯಾವುದೋ ಕ್ರಾಸಿಂಗ್ ಬಂತು, ಒಂದು ನಿಮಿಷ ಇರಿ. ಯಶವಂತಪುರ ಚಿಕ್ಕಮಂಗ್ಳೂರು ಎಕ್ಸ್ಪ್ರೆಸ್ ಕ್ರಾಸಿಂಗ್. ಸೊ ಇದು ಕ್ರಾಸಿಂಗಿಂದ ಮುಂಚೆ ಸ್ಪೀಡ್ ಹೇಳ್ತಿದ್ನಲ್ಲ, ಸ್ಪೀಡ್ ರೆಸ್ಟ್ರಿಕ್ಷನ್ಸು. ಸೊ ಬೆಂಗಳೂರಿಂದ ಹಾಸನವರೆಗೂ ಮ್ಯಾಕ್ಸ್ ಸ್ಪೀಡ್ 110, ಹಾಸನಿಂದ ಸಕಲೇಶ್ಪುರ ಅಪ್ರಾಕ್ಸಿಮೇಟ್ಲಿ 80 ಮ್ಯಾಕ್ಸ್ ಸ್ಪೀಡು, 80 or 70. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಘಾಟು ಮ್ಯಾಕ್ಸ್ ಸ್ಪೀಡ್ 30, ಸುಬ್ರಹ್ಮಣ್ಯ ಘಾಟಿಂದ ಮಂಗಳೂರುವರೆಗೂ 80 ಸ್ಪೀಡ್ ರೆಸ್ಟ್ರಿಕ್ಷನ್ ಐತೆ. ಸೊ ಈ ಸ್ಪೀಡ್ ರೆಸ್ಟ್ರಿಕ್ಷನಲ್ಲಿ ವಂದೇ ಭಾರತ್ ಅಪ್ಡೇಟ್ ಮಾತಾಡೋಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ 6 to 7 hours ಬೇಕೇ ಬೇಕಾಗುತ್ತೆ. 7 hours ಅಂತೂ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಬಟ್ ನನಗನ್ಸೋ ಪ್ರಕಾರ ಬೆಂಗಳೂರಿಂದ ಮಂಗಳೂರುವರೆಗೂ ವಂದೇ ಭಾರತ್ ರನ್ ಮಾಡಿದ್ರೆ ಅಷ್ಟೊಂದು ಮೇ ಬಿ ಸಕ್ಸಸ್ಫುಲ್ ಇರೋಲ್ಲ. ಬೆಂಗಳೂರಿಂದ ಕಾರವಾರ್ಗೆ, ಇಲ್ಲಾಂದರೆ ಬೆಂಗಳೂರಿಂದ ಮಡ್ಗಾವ್ಗೆ ರನ್ ಮಾಡಬೇಕಾಗತ್ತೆ. ಬೆಂಗಳೂರಿಂದ ಮಡ್ಗಾವ್ ರನ್ ಮಾಡಿದ್ರೆ ಏನಂತೀವಿ ಆಲ್ಟರ್ನೇಟಿವ್ ಡೇಸು. ಇವಾಗ ಹೆಂಗೆ ಮುಂಬೈ ಮಡ್ಗಾವ್ ಇದೆಯಲ್ಲ, ಒಂದಿನ ಮುಂಬೈಯಿಂದ ಬರುತ್ತೆ, ಒಂದಿನ ಗೋವಾಯಿಂದ ಹೋಗುತ್ತೆ. ಸೊ ಆಲ್ಟರ್ನೇಟಿವ್ ಡೇಸು ಅದು ರನ್ ಆಗೋದು. ಸೊ ನನಗನ್ಸೋ ಪ್ರಕಾರ ಹಂಗೆ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ಬೋದು. ಸೊ ನಂದಿದೊಂದು ಒಪಿನಿಯನು, ನಿಮ್ದು ಯಾವ್ದು ಒಪಿನಿಯನ್, ಏನು ಒಪಿನಿಯನ್ ಇರುತ್ತೆ? ವಂದೇ ಭಾರತ್ ಎಲ್ಲವರೆಗೂ ರನ್ ಮಾಡಬೇಕು? ಬೆಂಗಳೂರು ಕಾರವಾರ, ಬೆಂಗಳೂರು ಮುರುಡೇಶ್ವರನ, ಬೆಂಗಳೂರು ಮಡ್ಗಾವ, ಏನಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಬ್ರೋ ನಿಮ್ದೇನು ಒಪಿನಿಯನು? ಮಡ್ಗಾವ್ ಎಲ್ಲರಿಗೂ ರನ್ ಮಾಡಬೇಕು, ಸಾರಿ ವಂದೇ ಭಾರತ್ ಎಲ್ಲರಿಗೂ ರನ್ ಮಾಡಬೇಕು? ನನ್ನ ಒಪಿನಿಯನ್ ಅಣ್ಣ ಮಡ್ಗಾವ್. ಪುಣೆ ನಾಗ್ಪುರ ವಂದೇ ಭಾರತ್ ಮಾಡಿದಾರಲ್ಲ ಹಾಗೆ. ಓಕೆ, ಒಂದು ರೇಕ್ ಈ ಸೈಡಿಂದ, ಒಂದು ರೇಕ್ ಆ ಸೈಡಿಂದ. ಓಕೆ, ಬಟ್ ಎವ್ರಿ ಡೇ ಅಂತ? ಎವ್ರಿ ಡೇ. ಓಕೆ ಓಕೆ. 2 ರೇಕ್ ಕೊಡೋದು. ಈಗ ಅಂದ್ಕೊಳ್ಳಿ 7 ಗಂಟೆಗೆ ಈ ಸ್ಲಾಟ್ ಇದೆ ಅಂದರೆ ಒಂದು 5 ಗಂಟೆಗೆ ಬೆಂಗಳೂರು ಬಿಡೋದು, 1:30-2 ಗಂಟೆಗೆ ಅವ್ನು ರೀಚ್ ಆಗ್ತಾನೆ. ಅಲ್ಲಿಂದ ವಾಪಸ್ ತರೋಕ್ಕಾಗಂಗಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಬಿಡೋದಿರಬೇಕು. ಹಿಂಗೆ ಇದು ಮಾಡಿದ್ರೆ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ. ಸೊ ನೀವು ಒಂದು ಒಪಿನಿಯನ್ನು ರುದ್ರಾ ಭಾಯ್ ಹತ್ರ ಕೇಳಿದ್ರಿ, ಇನ್ನೊಂದು ಒಪಿನಿಯನ್ ನಾವು ಸುಹಾಸ್ ಭಾಯ್ ಹತ್ರ ತಗೋಣ. ಸುಹಾಸ್ ಭಾಯ್ ತಮ್ಮದೇನು ಒಪಿನಿಯನು? ಈಗ ಇರೋ ವಂದೇ ಭಾರತ್ ಏನು ಮಂಗಳೂರು ಮಡ್ಗಾನು ಅದು ಹೋಗೋದೇ ಎಂಟಿ. ಸೊ ಸುಬ್ರಹ್ಮಣ್ಯಗೆ ಹೋಗಿ ವಾಪಸ್ ತರಿಸ್ಬೇಕು ಗಾಡಿ, ಬೆಸ್ಟು. ಬೆಳಿಗ್ಗೆ 8 or 9ಗೆ ಯಶವಂತಪುರ ಬಿಟ್ಟರೆ ಮಧ್ಯಾಹ್ನ ಹೋಗುತ್ತೆ ಗಾಡಿ. ಅದನ್ನೇ 3 or 4 ವಾಪಸ್ ತರಿಸಿದ್ರೆ ನೈಟ್ 8 or 9ಗೆ ವಾಪಸ್ ಬರುತ್ತೆ ಗಾಡಿ. ಹೆಂಗಿದ್ರು SBHR ಅಲ್ಲಿ ಜಾಗ ಇದೆ ಗಾಡಿ ಪಾರ್ಕ್ ಮಾಡೋಕ್ಕೆ. MH ಏನು ವೇಸ್ಟು, MAO ಹೋಗೋದು ವೇಸ್ಟು ನನ್ನ ಪ್ರಕಾರ. ಮತ್ತು ಅದಕ್ಕೂ ಜನ ಬೈತಾರೆ, ನೀ ಹಂಗಂದ ಅಂತ. ಅದು ಅವ್ರವ್ರ ಪರ್ಸ್ಪೆಕ್ಟಿವ್. MHNಗೆ ಇದೆ, ಕ್ರೌಡ್ ಇದೆ. ಬಟ್ ಬೆಂಗಳೂರು ಟು ಗೋವಾ ವರ್ಕ್ ಆಗುತ್ತೆ, MAQಗೂ ವರ್ಕ್ ಆಗುತ್ತೆ. ಯಾಕಂದರೆ ಓವರ್ನೈಟ್ ಗಾಡಿ ಬಿಟ್ಟು ಎಲ್ಲರೂ ಅದನ್ನು ಪ್ರಿಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದಷ್ಟು ಜನಕ್ಕೆ ಓವರ್ನೈಟ್ ಜರ್ನಿ ಇಷ್ಟ ಆಗಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ವಂದೇ ಭಾರತ್ ಪ್ರಿಫರ್ ಮಾಡಿ ಆ ಟ್ರೈನ್ಗೆ ಹೋಗ್ತಾರೆ. ಈ ಟ್ರೈನ್ ಯಾಕೆ ಪ್ರಿಫರ್ ಮಾಡಲ್ಲ ಅಂದರೆ ಇದರಲ್ಲಿ ಅಷ್ಟು ಕಂಫರ್ಟ್ ಸಿಗಲ್ಲ. ಈಗ ಗೋವಾಗೆ ಹೋಗೋ 2 ಟ್ರೈನ್ ಸಿಗುತ್ತೆ. ಜನ ಮೇನ್ ಏನು ಯೋಚನೆ ಮಾಡ್ತಾರೆ, ವಯಾ ದಾವಣಗೆರೆನೇ ಯೋಚನೆ ಮಾಡ್ತಾರೆ, ಯಾಕಂದರೆ ದೂದ್ ಸಾಗರ್ ಸಿಗತ್ತೆ ಅಂತ. ಕಾಣಲ್ಲ, ಆದರೂ ದೂದ್ ಸಾಗರ್ ಅಂತಾರೆ. ಬಟ್ ಅದರಲ್ಲಿ ಟಿಕೆಟೇ ಸಿಗಲ್ಲ. ಇದು ವರ್ಕ್ ಆಗುತ್ತೆ, ನೋಡುವ. ಸೊ ಇದು ನಂದೊಂದು ಒಪಿನಿಯನು, ರುದ್ರಾಬಾಯ್ದು ಒಂದು ಒಪಿನಿಯನು, ಸುಹಾಸ್ ಒಂದು ಒಪಿನಿಯನ್ ನಿಮ್ಗೆ ಸಿಕ್ತು. ನಿಮ್ದೇನು ಒಪಿನಿಯನ್ ಇರತ್ತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಫೈನಲಿ ಯಶವಂತಪುರ ಜಂಕ್ಷನ್, ಹಾಸನ ಇಂಟರ್ಸಿಟಿಗೆ ಲೀಡ್ ಇಲ್ಲೇ ಐತಿ. ಅದೆಲ್ಲ ಗುರು, ಇದು ಸದ್ಯಕ್ಕೆ ನಾವು ಅಂದರೆ ನಾನು, ನಮ್ಮ ಸುಹಾಸ್ ಬ್ರೋ, ನಮ್ಮ ರುದ್ರಾ ಬ್ರೋ ತಲುಪಿದ್ದೀವಿ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:30 PM. ನಾವು 5 minutes ಬಿಫೋರ್ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಯಶವಂತಪುರದಿಂದ
ದಿಲ್ಲಿ ಸರಾಯಿ ರೋಹಿಲಾಯಿಂದ ಯಶವಂತಪುರಕ್ಕೆ ಬರುವ ದುರಂತೋ ಬಂದಿದೆ. ಇಟ್ ಹ್ಯಾಸ್ ಡಿಲೇ ಐ ಗೆಸ್. ಸೊ ಇಲ್ಲಿಂದ ಯಶವಂತಪುರ ತಿರುವನಂತಪುರಂ ನಾರ್ತ್ ಆಗಿ ಹೋಗುತ್ತೆ. ಸೊ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೆ ನಾನು ಈ ಇನ್ಫಾರ್ಮೇಷನ್ ನಿಮ್ಗೆ ಪ್ರೊವೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಏನಾದರೂ ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.